ದೇವಸ್ಥಾನ ಕನ್ಹೇಗಾಂವ್. ಇದು ತುಂಬ ಪ್ರಾಚೀನವಾದ ಪೌಲಸ್ತ್ಯ ಋಷಿಗಳ ಆಶ್ರಮದಲ್ಲಿ ಇರತಕ್ಕಂತಹ ಜಾಗ ಅಂತ ಸ್ಥಳದ ಇತಿಹಾಸ. ಈಗಿನ ದೇವಸ್ಥಾನ ಸಣ್ಣದಾಗಿದೆ. ಹಳೆಯ ದೇವಸ್ಥಾನವನ್ನು ಅದು ಪೂರ್ತಿ ಕಾಲಾಂತರದಲ್ಲಿ ಶಿಥಿಲವಾದ್ದರಿಂದಾಗಿ ಅದನ್ನು ಸಮಗ್ರವಾಗಿ ಪುನರ್ನಿರ್ಮಾಣ ಮಾಡಿ ಪ್ರತಿಮೆಯನ್ನು ಕೂಡ ಹೊಸದಾಗಿ ನಿರ್ಮಿಸಲಾಗಿದೆ. ಇದು ನರಸಿಂಹದೇವರ ಶತ್ರು ಸಂಹಾರಕವಾದ ಹೊಸದಾದ ರೂಪ. ನರಸಿಂಹೋಖಿಲ ಜ್ಞಾನಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಈ ಭಾಗ ಸ್ವಲ್ಪ ಹಳೆಯದಾಗಿದೆ. ಪುಲಸ್ತ್ಯಾಶ್ರಮದ ನರಸಿಂಹದೇವರ ದೇವಸ್ಥಾನ. ಸುತ್ತಲೂ ಕಾಡು, ಕಾಡಿನ ಮಧ್ಯದಲ್ಲಿ ಹಸುಗಳನ್ನು ಮೇಯ್ದು ಕೂಡ ಸಾಯಂಕಾಲ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಕಾಡಿನ ವಾಸನೆ. ಸಭಾಗೃಹವನ್ನು ಕೂಡ ಕಟ್ಟಿದ್ದಾರೆ ಇಲ್ಲಿ. ನರಸಿಂಹದೇವರ ಗುಡಿಯ ಆಸುಪಾಸಿನ ನೋಟ ಇದು. ಬಲಗಡೆಗೆ ಎಡಗಡೆ ಬಲಗಡೆ ದೇವಸ್ಥಾನದ ಬಲಗಡೆ ಇರತಕ್ಕಂತಹ, ಇಲ್ಲೇ ಸ್ವಲ್ಪ ಮುಂದೆ ಗೋದಾವರಿ ನದಿಯ ಹರಿವು, ನದಿ ತೀರದ ಪಕ್ಷಿಗಳ ಕಲರವ, ಈ ಕಡೆ ದೇವಸ್ಥಾನದ ಶಿಖರದ ನೋಟ. ದೇವಸ್ಥಾನ ಅಭಿಷೇಕಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ದೇವಸ್ಥಾನದ ಬೆಳಗಿನ ದೃಶ್ಯ. ಇದೇ ಪುಲಸ್ತ್ಯ ಆಶ್ರಮ. ಪಾಂಡುರಂಗಿಯವರಿಗೆ ಇಲ್ಲಿರುವ ನರಸಿಂಹದೇವರೇ ಕುಲದೇವರು ಎಂಬುದಾಗಿ ಜ್ಯೋತಿಷಿಗಳು ಹೇಳುತ್ತಾರೆ. ಶ್ರೀ ಕ್ಷೇತ್ರ ಒಣತಾಂಬೆಯ ವಿಹಂಗಮವಾದ ದೃಶ್ಯ. ನದಿಯ ದಡದಲ್ಲಿ ಘಾಟಿನಲ್ಲಿ ಇದ್ದೇವೆ. ದೂರದಲ್ಲಿ ಎಲ್ಲ ಕಡೆಯೂ ಕೂಡ ಆ ಕೋಟೆಯ ಅವಶೇಷಗಳನ್ನು ನಾವು ನೋಡಬಹುದಾಗಿದೆ. ತದನಂತರದಲ್ಲಿ ಬಂದರೆ ಇಲ್ಲಿ ಮುಖ್ಯ ಪ್ರಾಣದೇವರ ದೇವಸ್ಥಾನ ಈಗಲೂ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ. ಆಮೇಲೆ ರುದ್ರದೇವರ ದೇವಸ್ಥಾನ. ತದನಂತರದಲ್ಲಿ ಇದು ಕಾರ್ತಿಕ ಸ್ವಾಮಿ ಮಂದಿರ ಎಂಬುದಾಗಿ ಪ್ರಸಿದ್ಧವಾದಂತಹ ದೇವಸ್ಥಾನ. ಬಹಳ ಪ್ರಾಚೀನವಾದ ಎಲ್ಲ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂಬುದಾಗಿ ಹೇಳ್ತಕ್ಕಂತಹ ಈ ಜ್ಯೋತಿರ್ಲಿಂಗ. ತದನಂತರದಲ್ಲಿ ಅಲ್ಲಿಯೇ ದಡದಲ್ಲಿ ನಾವು ನೋಡಿದರೆ ಗೋದಾವರಿ ನದಿಯ ಪ್ರಶಾಂತವಾದ ಹರಿವನ್ನು
ನೋಡಬಹುದಾಗಿದೆ. ನದಿಯ ದಡದಲ್ಲಿ ಅನೇಕ ಮಂದಿರಗಳು. ಅಹಲ್ಯಾಬಾಯಿ ಹೋಳ್ಕರ್ ಅವರು ನಿರ್ಮಿಸಿರುವ ಘಾಟ ಇದಾದ್ದರಿಂದಾಗಿ ಇದಕ್ಕೆ ಅಹಿಲ್ಯ ಘಾಟ್ ಎಂಬುದಾಗಿ ಹೆಸರು ಇರತಕ್ಕಂಥದ್ದು. ಇದೇ ಮುಂದೆ ಅಲ್ಲಿ ಬ್ಯಾರೇಜನ್ನು ನಿರ್ಮಾಣ ಮಾಡಿರೋದರಿಂದಾಗಿ ನೀರು ತುಂಬ ಚೆನ್ನಾಗಿ ನಿಂತಿದೆ. ಅದನ್ನು ನೋಡಬಹುದಾಗಿದೆ. ಬ್ಯಾರೇಜ್ ದೂರದಲ್ಲಿ ನೋಡಿದಾಗ ಆ ಬ್ಯಾರೇಜಿನ ದರ್ಶನವೂ ಕೂಡ ಆಗ್ತಾಯಿದೆ. ವಿಸ್ತಾರವಾಗಿ ಗೋದಾವರಿಯ ವೃದ್ಧಗಂಗೆಯ ದರ್ಶನ. ಗೋದಾವರಿ ತೀರದ ಈ ಪುಣತಾಂಬೆಯ ಆಸುಪಾಸಿನಲ್ಲಿ, ನಾಸಿಕದ ಆಸುಪಾಸಿನಲ್ಲಿಯೇ ಗೌತಮರಿಗೆ ಒಲಿದು ಬಂದದ್ದು ಗೋದಾವರಿ ನದಿ. ಗೌತಮ ಋಷಿಗಳ ಶಾಪದಿಂದ ಎಲ್ಲ ಕಡೆ ಜ್ಞಾನಲೋಪವಾದಾಗ ಆ ಜ್ಞಾನದ ಸಂರಕ್ಷಣೆಯನ್ನು ಮಾಡಲಿಕ್ಕೆ ವೇದವ್ಯಾಸ ದೇವರ ಅವತಾರವಾಗಿದ್ದು, ಹಾಗಾಗಿ ಆ ಗೌತಮರಿಗೆ ಗೋಹತ್ಯಾ ಶಾಪ ಬಂದಾಗ ಆ ಗೋಹತ್ಯಾ ಶಾಪವನ್ನು ನಿವಾರಣೆ ಮಾಡಲಿಕ್ಕೆ ಸಾಕ್ಷಾತ್ ಗಂಗೆಯೇ ಗೋದಾವರಿ ಎಂಬ ರೂಪದಲ್ಲಿ ಬಂದು ಆ ಗೋವನ್ನು ಉದ್ಧಾರ ಮಾಡಿದ್ಲು ಎಂಬುದಾಗಿ ನಾವು ಕಾಣ್ತೇವೆ, ಪುರಾಣಗಳಲ್ಲಿ ಕೇಳ್ತೇವೆ. ಅಂತಹ ಪವಿತ್ರವಾದ ಒಂದು ಗೋದಾವರಿ ಸನ್ನಿಧಾನ. ಈ ಸನ್ನಿಧಾನದಲ್ಲಿಯೇ ಆನಂದ ಭಟ್ಟಾರಕರು ಇದ್ದದ್ದು. ಇಲ್ಲಿಯೇ ಹುಟ್ಟಿ, ಇಲ್ಲಿಯೇ ಬೆಳೆದು, ಇಲ್ಲಿಯೇ ಅವರು ವೈಕುಂಠವಾಸಿಗಳಾಗಿದ್ದು ಎಂಬುದಾಗಿ ನಾವು ಕೇಳ್ತೇವೆ. ಅವರು ವೈಕುಂಠವಾಸಿಗಳಾದ ಕೆಲವು ವರ್ಷಗಳಲ್ಲಿ ಮತ್ತೆ ಮುಸಲ್ಮಾನರ ದಾಳಿಯಾಯಿತು. 1595 ಇಸ್ವಿಯಲ್ಲಿ ಈ ಪ್ರದೇಶದ ಮೇಲೆ ಅಕ್ಬರನ ಮಗನಾದ ಶಾಹ ಮುರಾದ್ ಇವನು ದಾಳಿಯನ್ನು ಮಾಡಿ ಇಡೀ ಒಂದು ಪಟ್ಟಣವನ್ನು ಹಾಳುಗೆಡವಿದ ಎಂಬುದಾಗಿ ನಾವು ಕೇಳ್ತೇವೆ. ಹೀಗಾಗಿ ಆವಾಗಿಂದ ಈ ಒಂದು ಪ್ರದೇಶ ಹಾಳು ಆಗಿದ್ದು ಮತ್ತು ತನ್ನ ಪೂರ್ವ ಒಂದು ಸಮೃದ್ಧಿಯನ್ನು ಮತ್ತೆ ಕಾಣಲಿಲ್ಲ ಎಂಬುದಾಗಿ ಇತಿಹಾಸಜ್ಞರು ಹೇಳ್ತಾರೆ. ಗೌತಮಿ ಮಹಾತ್ಮ್ಯದ ಪ್ರಕಾರ ಆ ಗೋದಾವರಿಯ ಆದಿ ಅಲ್ಲಿ ನಾಸಿಕ ತ್ರಂಬಕದಲ್ಲಾದರೆ ಅದು ಸಮುದ್ರಕ್ಕೆ ಸೇರಿ ಆಂಧ್ರ ಪ್ರದೇಶದ ಗೋದಾವರಿ ರಾಜನ್ ಮಹೇಂದ್ರಿ ಇಂದ ಮುಂದೆ ಅದು ಸಮುದ್ರವನ್ನು ಸೇರತಕ್ಕಂಥದ್ದು. ಆ ಎಲ್ಲ ನದಿಯ ದಡದಲ್ಲಿರುವ ಪುಣ್ಯಕ್ಷೇತ್ರಗಳ ಸಾಲಿನಲ್ಲಿ ಈ ಪುಣತಾಂಬೆ ಕ್ಷೇತ್ರವು ಹೃದಯ ಭಾಗ ಎಂಬುದಾಗಿ ಗೌತಮಿ ಕ್ಷೇತ್ರ ಮಹಾತ್ಮೆಯಲ್ಲಿ ವರ್ಣಿತವಾಗಿದೆ. ಹೀಗಾಗಿ ಇದು ಬಹಳ ವಿಶೇಷವಾದಂತಹ ಪುಣ್ಯಕ್ಷೇತ್ರ. ಆದ್ದರಿಂದಲೇ ಇಲ್ಲಿಯೇ ಪದ್ಮನಾಭ ತೀರ್ಥರು ಕೂಡ ವಿಶೇಷವಾಗಿ ನೆಲೆಸಿದ್ದು. ಶ್ರೀಮದಾಚಾರ್ಯರಿಗೂ ಕೂಡ ಅವರು ಇಲ್ಲಿಯೇ ಆತಿಥ್ಯವನ್ನು ಮಾಡಿದರು. ಶ್ರೀಮದಾಚಾರ್ಯರ ಜೊತೆಗೆ ವಾದ ನಡೆದದ್ದು ಕೂಡ ಇದೇ ಸ್ಥಳದಲ್ಲಿ. ಇಲ್ಲಿಯೇ ಶ್ರೀಮದಾಚಾರ್ಯ ಶಿಷ್ಯತ್ವವನ್ನು ವಹಿಸಿಕೊಂಡು ಭಾಷ್ಯವನ್ನು ಅವರು ಕೇಳಿ ಉದ್ಧಾರ ಆದರು ಎಂಬುದಾಗಿಯೂ ಕೂಡ ನಾವು ಕೇಳ್ತೇವೆ. ತದನಂತರದಲ್ಲಿ ಅವರು ಪಂಢರಾಪುರಕ್ಕೆ ಹೋಗಿ ಆ ಪಂಢರಾಪುರದಲ್ಲಿ ವಿಶೇಷವಾದಂತಹ ತತ್ವ ಪ್ರಸಾರವನ್ನು ಅಲ್ಲಿಂದ ಮಾಡಿದರು ಎಂಬುದಾಗಿ ನಾವು ಕೇಳ್ತೇವೆ. ಇಂತಹ ಪವಿತ್ರವಾದ ಕ್ಷೇತ್ರ ಇದು. ಗೋದಾವರಿ ತೀರ, ಗೋದಾವರಿಯ ದಕ್ಷಿಣ ಭಾಗ ಪುಣತಾಂಬೆ ಆದರೆ ಗೋದಾವರಿ ಉತ್ತರ ಭಾಗ ಅದು ಬಾಬಳಗಾಂವ್ ಮುಂತಾದ ಅನೇಕ ಹಳ್ಳಿಗಳು ಮೇಲೆ ಕಾಣಿಸ್ತಾ ಇರತಕ್ಕಂಥದ್ದು. ದೊಡ್ಡ ಬ್ರಿಡ್ಜು ಅಲ್ಲಿ, ರೈಲ್ವೆ ಬ್ರಿಡ್ಜು ಅಲ್ಲಿ ನೋಡಬಹುದಾಗಿದೆ. ವಿಠ್ಠಲ ರುಕ್ಮಿಣಿ ಮಂದಿರ. ವಿಠ್ಠಲ ಮತ್ತು ರುಕ್ಮಿಣಿ. ಗೋದಾವರಿ ತೀರದ ಪುಣತಾಂಬೆಯಲ್ಲಿ ಚಾಂಗದೇವ ಮಹಾರಾಜರ ಸಮಾಧಿ. ಪಕ್ಕದಲ್ಲಿ ಗೋದಾವರಿ ನದಿಯ ಆ ಕಡೆ ಒಂದು ಬ್ಯಾರೇಜ್ ಇರುವುದರಿಂದ ಅಲ್ಲಿ ನೀರು ನಿಂತುಕೊಂಡಿದೆ. ನದಿಯಲ್ಲಿ ವಿಶೇಷವಾಗಿ ಇಲ್ಲಿ ನೀರಿಲ್ಲದೆ ಇದ್ದರೂ ಕೂಡ
ಮುಂದೆ ಸಾಕಷ್ಟು ವಿಸ್ತಾರವಾಗಿ ನೀರು ನಿಂತುಕೊಂಡಿರೋದನ್ನು ನೋಡಬಹುದು. ನದಿ ಆ ಕಡೆ ಹೋದರೆ ಅದೇ ಬಾಬಳಗಾಂವ್ ಎಂಬುದಾಗಿ ಕರೀತಾರೆ. ಜನವರಿ ಆದ್ದರಿಂದಾಗಿ ಇನ್ನೂ ನೀರು ನಿಂತಿದೆ. ಇದು ಮಹಾನುಭಾವ ಸಂಪ್ರದಾಯದ ಚಕ್ರಧರ ಮಹಾರಾಜರ ಮಂದಿರವನ್ನು ಆ ಕಡೆ ನಾವು ನೋಡಬಹುದು.